Hello, good morning, welcome back to my ಯೂಟ್ಯೂಬ್ ಚಾನಲ್ ಅಮುರೆಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? 4:46 ಆಗಿದೆ. ಓಕೆ, ಅಂದರೆ ನಾನು 4 o'clock ಎದ್ದು ರೆಡಿಯಾಗಿ ಆಲ್ರೆಡಿ ನಿಂತಿದ್ದೀನಿ ಫ್ರೆಶ್ ಅಪ್ ಆಗಿ. ಏನಪ್ಪ ಅಂತಂದರೆ ವಿಚಾರ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಎಸ್, ಐ ಆಮ್ ಗೋಯಿಂಗ್ ಟು ಹಾವೇರಿ. ಸೊ ಹಾವೇರಿಗೆ ಹೋಗ್ಬಿಟ್ಟು ಒಂದು 3.5 months ಆಗೋಯಿತು. ಅಪ್ಪಾಜಿ ಬರ್ಡೇ ಟೈಮಲ್ಲೇ ಲಾಸ್ಟ್ ನೀವು ನೋಡಿರೋದು ಅನ್ಕೋತೀನಿ ಲಾಗಲ್ಲಿ. ಅದಾದಮೇಲೆ ಮತ್ತೆ ನಾನು ಹೋಗೇ ಇಲ್ಲ, 3.5 months ಆಗೋಯಿತು. ಸೊ ಹಾಗಾಗಿ ಇವಾಗ ಹೋಗೋಣ ಅಂತ ಅಂದ್ಕೊಂಡು ಇವಾಗ ನನ್ನ ಪಯಣ ಹಾವೇರಿ ಕಡೆಗೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ. ಅದು ಆ್ಯಕ್ಚುಲಿ ಜನಶತಾಬ್ದಿ ಟ್ರೈನ್ ಬುಕ್ ಮಾಡಿರೋದು 6 o'clock ಟ್ರೈನು. ಸೊ ಇವಾಗ ಆಲ್ರೆಡಿ 4:50 ಆಯಿತು. ಲೆಟ್ಸ್ ಗೋ, ಹೊರಡೋಣ ಬೇಗ. ಆ್ಯಕ್ಚುಲಿ ಇದು ನನ್ನ ಗಾಡಿ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದು ನನ್ನ ಗಾಡಿ ಅಲ್ಲ, ಇದು ನನ್ನ ಗಾಡಿ. ಗಾಯ್ಸ್ ನೋಡಿ, ನನ್ನ ಅಂಬಾರಿ ಇದು. ದಿಸ್ ಇಸ್ ಮೈ ಸ್ಕೂಟಿ. ನಾನು ಆ್ಯಕ್ಚುಲಿ ಸ್ಕೂಟಿದೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದನ್ನು ಇವತ್ತೇ ಹೇಳ್ತೀನಿ ಬಿಡಿ. ಅದೊಂದು ಟ್ರೈನಲ್ಲಿ ಹೋಗುವಾಗ ನಾನೇ ಹೇಳ್ತೀನಿ ಅದೊಂದು ಇದು. ನನ್ನ ಅಂಬಾರಿ ನೋಡಿದ್ರಾ? ಸೊ ಹಾವೇರಿಯಿಂದ ನನ್ನ ಅಂಬಾರಿ ಬಂದಿದೆ ಗಾಯ್ಸ್ ಇಲ್ಲಿಗೆ. ಪ್ಲೆಸರ್, ಇಟ್ಸ್ ಮೈ ಪ್ಲೆಸರ್ ಅಷ್ಟೇ. ಸೊ ಇವಾಗ ಹೊರಡ್ತಾ ಇದ್ವಿ, ಲೆಟ್ಸ್ ಗೋ. ಆ್ಯಂಡ್ ಏನು ಗೊತ್ತಾ, ಅಪ್ಪ ಏನಂದರೆ ಹೋಗ್ತಾ ಎಲ್ಲಾದರೂ ಏನಾದರೂ ಪಡ್ಡು ಸಿಕ್ಕರೆ ಪಡ್ಡು ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನಂಗೆ ಯಾಕೋ ಏನೋ ಒಂಥರ ಬಯಕೆ ಅನ್ಸಂಗೆ ಆಗ್ಬಿಟ್ಟೈತೆ. ಇಷ್ಟೊತ್ತಲ್ಲಿ ಪಡ್ಡು ತಿನ್ನಬೇಕು ಅಂತ. ಸಿಕ್ಕರೆ ತಿನ್ನುವ, ಇಲ್ಲಾಂದರೆ ಇಡ್ಲಿ ತಿನ್ಕೊಂಡು ಹೋಗ್ತಾ ಇರೋಣ. ಇಲ್ಲಾಂದರೆ ಅರಸೀಕೆರೆಯಲ್ಲಿ ಇಡ್ಲಿ ಸಿಗುತ್ತೆ, ಹೇಗೋ ಅಲ್ಲಿ ತಿನ್ಕೊಂಡು ಹೋಗುವ ಅಷ್ಟೇ. ಸೊ ಇದು ನನ್ನ ಒಂದು ವ್ಯಾನಿಟಿ ಬ್ಯಾಗ್ ಆ್ಯಂಡ್ ಇದೊಂದು ಲಗೇಜು. ಐ ಕ್ಯಾನ್ ಕ್ಯಾರಿ ದಟ್, ಐ ಕ್ಯಾನ್ ಹ್ಯಾಂಡಲ್. ಓಕೆ, ಅಷ್ಟೇ. 11:30 ರೀಚ್ ಆಗ್ತೀನಿ ಅನ್ಕೋತೀನಿ ನಾನು ಹಾವೇರಿನ. ಸೊ ಇವಾಗ ಬೇಗ ಹೊರಡೋಣ. ಓಕೆ, ನಿದ್ದೆಲಿದ್ದಾನೆ ನನ್ನ ಗಂಡ ಇನ್ನು. ಓಕೆ, ಹತ್ತದಾ? ಇರಮ್ಮ ಈ ಕಡೆ ಇಡ್ಲಾ? ತಿಂತಾ ಇದ್ದೀನಿ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ. ಹುಳಿ ಇದೆ ಅಲ್ವಾ, ಅಷ್ಟು ಚೆನ್ನಾಗಿಲ್ಲ. ಹಾವೇರಿಗೆ ಹೋದ್ಮೇಲೆ ಬೆಳಗ್ಗೆ ಪಡ್ಡು ತಿನ್ಕೊಂಡು ಬರ್ತೀನಿ. ಆ್ಯಕ್ಚುಲಿ ಅದೊಂಥರ ಸಖತ್ ಮಜಾ ಅಲ್ವಾ? ಅದು ಬೆಳಗ್ಗೆ ಚಳಿ ಸಖತ್ತಾಗಿರುತ್ತೆ. ಬಟ್ ಇದು ಅಷ್ಟೊಂದು ಚೆನ್ನಾಗಿಲ್ಲ. ಟಿಫಿನ್ ಮಾಡಿಬಿಟ್ಟು ನೀರೇ ಕುಡ್ದಿಲ್ಲ. ಇಲ್ಲಿ ಬಂದು ನೀರು ಕುಡಿಬೇಕು ಇವಾಗ. ಆ್ಯಕ್ಚುಲಿ ಬಾಟಲ್ಲೇ ಇಲ್ಲ. ಸೊ ನೀರು ಬಾಟಲ್ ತೊಗೊಂಡು ಬಂದು ಆರಾಮಾಗಿ ಕೂತ್ಕೊಂಡು ನಾನು ನೀರು ಕುಡಿತಾ ಇದ್ದೀನಿ. ರಕ್ಷೆ ವಾಶ್ರೂಮ್ಗೆ ಹೋಗಿದ್ದಾನೆ ಟ್ರೈನಲ್ಲೇ. ಸೊ ಅದಂಗೆ ನಾನು ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 3 ನಿಮಿಷ ಹೊರಡುತ್ತೆ ಟ್ರೈನು. ಓಕೆ, ಸೊ ಇವಾಗ ನಾನು ಹೊರಟಿದ್ದೇವೆ. ಸೊ ನಾನು ಏನು ಅಂತಂದರೆ ಈಗ ಹೋಗುವಾಗ ಕೆಲವೊಂದು ಸರಿ ತುಂಬ ಅಂದರೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆಗುವಾಗ ನನಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಇಷ್ಟ ಆಯಿತಾ. ಅದು ಹೇಗೆ ಅಂತಂದರೆ ನಂಗೆ ಫುಲ್ ಟ್ರೈನ್ ಸ್ವಲ್ಪ ಖಾಲಿ ಇರಬೇಕು, ವಿಡಿಯೋ ಮಾಡಲಿಕ್ಕೆ ಸಖತ್ತಾಗಿರುತ್ತೆ. ಬಟ್ ಸಮ್ಟೈಮ್ಸ್ ಆಗೋದಿಲ್ಲ. ಕೆಲವೊಂದಿಷ್ಟು ಕ್ಲಿಪ್ಸ್ ತೊಗೊಂಡಿರ್ತೀನಿ, ಇನ್ನು ಕೆಲವೊಂದಿಷ್ಟು ಕ್ಲಿಪ್ಸ್ ತೊಗೊಂಡಿರಲ್ಲ. ಏನಾಯಿತು ಅಂದರೆ ಟ್ರೈನಲ್ಲಿ ನಾನು ಯಾವ ಟೈಮಲ್ಲಿ ಮಲಗ್ತೀನಿ, ಯಾವ ಟೈಮಲ್ಲಿ ಎದ್ದಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಬರೋಬ್ಬರಿ 4 hour ಟ್ರೈನಲ್ಲೇ ಮಲಗಿಬಿಟ್ಟಿದ್ದೀನಿ ನಾನು. ಈ ಥರ ಆಗಿದೆ. ಸೊ 4 hour ಆದಮೇಲೆ ಎದ್ದಿರೋದು. ಆ್ಯಂಡ್ ಇದು ಬಂದುಬಿಟ್ಟು ಹರಿಹರ ಹೊಳೆ. ಸೊ ನೋಡ್ಬೋದು ನೀವು, ನೀರೆಲ್ಲ ಫುಲ್ ಬತ್ತೋದಂಗೆ ಐತೆ. ಅಯ್ಯೋ ಶಿವ. ಓಕೆ, ಬನ್ನಿ ಹೋಗುವ. ಕಿಲೋಮೀಟ್ರಿಗೆ 42 ರೂಪಾಯಿ, 1 ಕಿಲೋಮೀಟ್ರಿಗೆ 42 ರೂಪಾಯಿ. ಇಲ್ಲ ಅದಕ್ಕಿಂತ ಫಲವತ್ತಪ್ಪ ಅಣ್ಣ ಅಲ್ಲ? ಹೌದೌದೌದು. ಹಾಂ, ಸುಮ್ಮನೆ ಡಿಸ್ಟಿಕ್ ಅಂತ ಕೊಟ್ಟಂಗೈತೆ.
ಇದ್ದವ್ರು ಹೋಸ್ರು ಅದನ್ನ ಹೇಳದ ಈ ಹಾವೇರಿಯಾಗ ಯಾಕಾರು ಇರ್ತೇವೋ ಅಂತಾನೆ ಅಂತಾರ ಮತ್ತು ಏನು ಮಾಡೋಕ್ಕಾಗಲ್ಲ ಇಲ್ಲೇ ಇರೋದ. ಮನೆಗೆ ಬಂದೆ, ಪೂಜೆ ಮಾಡಿದ್ದಾರೆ, ಗುರುವಾರ ಅಲ್ವಾ, ಸೊ ಹಂಗಾಗಿ ಪೂಜೆ ಮಾಡಿದ್ದಾರೆ ನೋಡಿ. ಸೊ ನಾನು ಇವಾಗ ಬಂದು ಫ್ರೆಶ್ ಆದೆ. ಫ್ರೆಶ್ ಆಗಿಬಿಟ್ಟು ಮಮ್ಮಿ ಪಡ್ಡು ಬೆಳಗ್ಗೆನೇ, ಆ್ಯಕ್ಚುಲಿ ನಾನು ಬೆಳಗ್ಗೆನೂ ಪಡ್ಡು ತಿಂದೆ. ಬೆಳಗಿನ ಜಾವ 4:30 ಎದ್ದು ಬಂದ್ವಾ, ಬಂದು ಒಂದು 5 ಗಂಟೆ ಅನ್ನೋಷ್ಟರಲ್ಲಿ ಪಡ್ಡು ತಿಂದ್ವಿ. ಅದು ಇಂತಾವೆ ಇದ್ವು. ಸೊ ಇಲ್ಲೂ ಪಡ್ಡು ಮಾಡಿದ್ರು. ಆ್ಯಕ್ಚುಲಿ ನಂಗೆ ತಿನ್ನೋಕೆ ಆಸೆ ಆಗಿಬಿಟ್ಟಿತ್ತು. ಪ್ಲೀಸ್ ನಮ್ಮ ಮಮ್ಮಿ ಎಷ್ಟು ಸ್ಲಿಮ್ ಆಗಿದ್ದಾರೆ ನೋಡಿ. ತಿರುಗಿ ಕಡೆ ಹೆದರ್ತದೆ, ಮೊಬೈಲ್ ನೋಡಿ ಹೆದರ್ಬಿಡ್ತದೆ, ಆಫ್ ಆಗಿಬಿಡ್ತು ನೋಡಿ. ಮುಖ ಎಲ್ಲ ಎಷ್ಟು ಸೀರಾಗೈತಿ ಅಲ್ಲ, ಇದೆಲ್ಲ ಹೇಳೋದು. ಈ ಥರದ ನೈಟಿ ಹಾಕೊಳ್ಳಲ್ಲ, ನಾನು ಕೊಡ್ಸಿದ್ದು ನೈಟಿ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ ನೋಡಿ. ಇದಕ್ಕಿಂತ ಸಣ್ಣಕ್ಕೆ ನಾನು ಇಬ್ಬರು ತೋರಿಸಿ ನಾನು ಅಮ್ಮ ಇವಳು ಮಗಳು. ಅದು ಗೊತ್ತಿರೋದೇ ಇಲ್ಲ, ಗೊತ್ತಿಲ್ವೇ ಅವ್ರಿಗೆ? ಅಕ್ಕ ನಾ ತಂಗಿಗೆ ನೀ ಸ್ಲಿಮ್ ಆಗಿ ನಾ ದಪ್ಪಾಗೇನಿ ಒಳ್ಳೆ ಮತ್ತ ತೋಳು ಏನು 4 3 ತೆಗಿತೀನಿ ಈಗ. ಹಾಕಿ ಕೊಟ್ಬಿಡು ಒಂದೇ ಸರಿ. ತೊಗೊಂಡು ತೊಗೊಂಬರ್ತೀನಿ. ಈಗ ಅಪ್ಪಾಜಿ ಕೊಡ್ತೇನೆ ತಡಿ. ಇಲ್ಲಿ ಅಪ್ಪಾಜಿ ತಗಪ್ಪಾಜಿ. ಅವಳು ನಮ್ಮ ಅಕ್ಕ, ನಾನು ಅವಳ ತಂಗಿ. ನಾವು ಅಪ್ಪಾಜಿ ಕೂತಾರ, ಟಿಫಿನ್ ಮಾಡ್ಬೇಕೀಗ. ಅಷ್ಟೇ ಗ್ಯಾಸ್. ಆಟೋದವರು 100 ರೂಪಾಯಿ ಕೇಳಿದ್ರು, ನಾನು 80 ರೂಪಾಯಿ ಕೊಟ್ಟೆ ಗೈಸ್, ಗೊತ್ತಾ? ಬಟ್ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆದರು, ಕನ್ಫ್ಯೂಸ್ ಮಾಡಿದೆ. ಅವರು ನನಗೆ 100 ರೂಪಾಯಿ ಕೇಳಿದ್ರು. ಇವರೆಲ್ಲ 100 ರೂಪಾಯಿ ಕೊಟ್ಟು ಬಂದಿದ್ರು ಅಂತೆ. 100 ರೂಪಾಯಿ ಯಾಕೆ? ಅಲ್ಲಿಂದ ರೈಲ್ವೆ ಸ್ಟೇಷನಿಂದ 1.5-2 ಕಿಲೋಮೀಟ್ರ್ ಮಾತ್ರ ಇರೋದು ನಮ್ಮ ಮನೆ, ಅಲ್ಲೇನಮ್ಮ? ಸೊ ಅದಕ್ಕೆ ನಾನು 100 ರೂಪಾಯಿ ಕೊಡಲಿಲ್ಲ, 80 ರೂಪಾಯಿ ಕೊಟ್ಟು ತೊಗೊಬಂದೆ. ಸೊ ಇವಾಗ ನಾನು ಟಿಫಿನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಬಾಯ್. ಸೊ ಇನ್ನೂ ಮನೇಲಿ ಇಡ್ಲಿ, ಪಡ್ಡು, ದೋಸೆ ಏನಾದ್ರು ಮಾಡಿಬಿಟ್ರೆ ನನಗೆ ಹಬ್ಬ. ಅದು ಯಾಕೆ ಅಂತಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅದನ್ನು ಕೊಟ್ಟರೆ ನಾನು ಅದನ್ನೇ ತಿನ್ಕೋತೀನಿ. ನನಗೆ ಯಾಕಂದರೆ ಅದು ಇಷ್ಟ. ಆ್ಯಕ್ಚುಲಿ ಯಾವಾಗಲೂ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಮಾಡೋದು. ನಾನು ಆ್ಯಕ್ಚುಲಿ ಮಂತ್ಲಿ ಒನ್ಸ್ ಮಾಡ್ತೀನಿ. ಮಮ್ಮಿ ನಾವು ಬಂದಾಗೆಲ್ಲ ಮಾಡ್ತಾಯಿರ್ತಾರೆ, ಯಾಕಂದರೆ ನಮ್ಗೆ ಇಷ್ಟ ಅಂತ. ಆ್ಯಂಡ್ ಇಲ್ಲಿ ಅಪ್ಪಾಜಿ ಮಮ್ಮಿ ಇಬ್ಬರೂ ತಮಾಷೆ ಮಾಡಿಕೊಂಡು ಮಾತಾಡ್ತಾಯಿದ್ರು, ವೀಡಿಯೋ ಮಾಡಿದೆ. ಬಟ್ ಅದು ಟಿ ವಿ ಸೌಂಡ್ ಇತ್ತಲ್ವ, ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ತೆಗ್ದಿದ್ದೀನಿ. ಎಸ್ ಗಾಯ್ಸ್, ಆ್ಯಕ್ಚುಲಿ ಏನು ಅಂತಂದರೆ ನಾನು ಕೆಲವೊಂದು ವೀಡಿಯೋನ ನನ್ನ ಹತ್ರ ಇದ್ದಾವೆ, ಕೆಲವೊಂದು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ನಾನು ತಮಾಷೆ ಹೇಗಿರೋದು, ಡ್ಯಾನ್ಸ್ ಇರೋದು ಅಂತಹದ್ದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ, ಬಟ್ ಅದನ್ನು ಹಾಕಿಲ್ಲ ಅಷ್ಟೇ. ಗಾಯ್ಸ್, ನಾನು ಮತ್ತು ಮಮ್ಮಿ ಇಲ್ಲೇ ಮಾರ್ಕೆಟ್ ಅಂತ ಏನಿಲ್ಲ, ಸಂಡೇ ಮಾರ್ಕೆಟ್ ಮಾತ್ರ ಇಲ್ಲಿ ನಿಯರ್ ನಮಗಾಗೋದು. ಸೊ ನಾನು ಹೇಳಿದ್ನಲ್ಲ, ಬೈಕಿನ ಒಂದು ಅವಸ್ಥೆ ಆಗಿಬಿಟ್ಟಿದೆ ಅಂತ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಪ್ರೆಸೆಂಟ್ ಬೈಕ್ ಇದೆ, ಸ್ಕೂಟಿ ಇದೆ, ಚಾರ್ಜರ್ ಸ್ಕೂಟಿ ಇದೆ, ಬಟ್ ಅದ್ರದ್ದು ಎಕ್ಸ್ಲೇಟ್ರ್ ಹೋಗ್ಬಿಟ್ಟಿದೆ. ದಟ್ಸ್ ವೈ ಇವಾಗ ಏನವ, ಸೊ ಹಂಗಾಗಿ ಏನೋ ಹೇಳ್ತಿದ್ದೆ ನಾನು. ಬಿಡಮ್ಮ ಪ್ಲೀಸ್. ನಮ್ಮ ಮಮ್ಮಿ ಇಲ್ಲಿ ವೀಡಿಯೋ ಮಾಡಬೇಡ ಅಂತೈತಿ. ಮಾಡಿದ್ರೆ ನಾನು ಮಾಡೋದೇ ಅದನ್ನು, ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡಮ್ಮ ಅಲ್ವಾ? ಸಿ ನಾನು ಹೆಂಗೆ ಅಂದರೆ ಕೆಲವೊಂದು ಸರಿ ಏನಮ್ಮ ಅಲ್ಲೇ ಡ್ರಾ, ಅಲ್ಲೇ ಮನೆಯಿಂದ. ಮತ್ತು ಹೌದು, ನೀ ಅಲ್ಲೇ ಹೇಳ್ದೆ ಇಲ್ಲಿ ವೀಡಿಯೋ ಮಾಡಬೇಡ, ಮುಂದೆ ಬಂದು ಮಾಡು ಅಂತ, ಅದಕ್ಕೆ ನಾನು ಅಲ್ಲೇ ಮಾಡಿದೆ. ಪ್ಲೀಸ್ ಏನು ಗೊತ್ತಾ, ನಾನು ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್, ವೀಡಿಯೋ ಮಾಡಲ್ಲ, ಏನಾದ್ರು ಒಂದು ಸಂದರ್ಭ ಬಂದರೆ ಮಾಡ್ತೀನಿ ಆ ಥರ ಅಂತ. ಸೊ ಅದನ್ನು ಬಿಟ್ಬಿಟ್ಟಿದ್ದೀನಿ, ಯಾರು ಏನಾದ್ರು ಅಂದ್ಕೊಳ್ಳಿ, ಮಾಡಿದ್ರಾಯ್ತು ಅಂತ. ನಾನು ಅದನ್ನು ಒಂದು ಜಾಬ್ ಥರ ತೊಗೊಂಡ್ರೆ ಅದೊಂದು ನಮಗೂ ಫೀಡ್ಬ್ಯಾಕ್ ಕೊಡುತ್ತೆ, ನಮಗೆ ರಿಟರ್ನ್ ಅಲ್ವಾ? ಸೊ ಹಾಗಾಗಿ ನಾನು ಇವಾಗ ತಲೆ ಕೆಡ್ಸ್ಕೊತಾ ಇಲ್ಲ, ಯಾರಾದ್ರು ನೋಡೋದು ನೋಡಲಿ, ಬಿಟ್ಟವರು ಬಿಡಲಿ ಅಂತ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ಚಾರ್ಜರ್ ಗಾಡಿ ಬಂದು ಎಲ್ಲರೂ ನೋಡಲಿ ಅಂತಲೇ ಮಾಡೋದು. ಕೆಲವೊಬ್ರು ಹೊಟ್ಟೆ ಕಿಚ್ಚು ಬಿದ್ದು ಸಾಯ್ದಿರ್ತಾರೆ.
ನಾವು ಏನೋ ಒಳ್ಳೆಯ ಉದ್ದೇಶಕ್ಕೆ ಮಾಡ್ಕೊತಿರ್ತೀವಿ. ಬೇರೆಯವ್ರು ಮಾತಾಡೋದು ನೋಡಿದರೆ ಅಂಥವ್ರ ಮುಂದೆ ನಾವು ಅವಾಯ್ಡ್ ಮಾಡ್ಬೇಕು ಅನ್ನೋದು ಒಂದಿದು. ಪ್ಲಸ್ ಏನು ಗೊತ್ತಾ, ಗೈಸ್ ಇಲ್ಲಿ ನೋಡಿ ದೇವಸ್ಥಾನ ಇದೆ. ನಾನು ಯಾವಾಗಲೂ ಇಲ್ಲಿ ಬಂದಾಗ ಚೌಡಮ್ಮನ ಗುಡಿಗೆ ಹೋಗ್ತಿರ್ತೀನಲ್ವ, ಆ ಕಡೆಗಿರುತ್ತೆ. ಸೊ ಇಲ್ಲಿದೆ ಅದು, ಓಕೆನಾ. ಸೊ ಇದು ಆ್ಯಕ್ಚುಲಿ ಇದಕ್ಕೊಂದು ಸ್ಟೋರಿ ಇದೆ. ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಇಲ್ಲಿ ಮನೆ ಕಟ್ಟಿದಾಗ ಇಲ್ಲಿ ಒಂದು ನಮ್ಮ ಅಪ್ಪಾಜಿ ಕನಸು ಬಿದ್ದಿತ್ತಂತೆ. ಏನೋ ದಾರಿ ಹಾಕ್ಬಿಟ್ಟಾರೆ. ಇದು ಮಾಡ್ಯಾರಲ್ಲಮ್ಮ, ಅದಕ್ಕೆ ಹಂಪ್ ಸಾಕ್ಯಾರ. ಎತ್ತು. ಸೊ ಅದೊಂದು ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ ನಾನು. ಆ್ಯಂಡ್ ಮತ್ತಿನ್ನೇನಪ್ಪ, ಚಾರ್ಜರ್ ಗಾಡಿದೊಂದು ಕತೆ. ಅದು ಎಕ್ಸ್ಲೇಟ್ರ್ ಹೋಗಿದ್ದಕ್ಕೆ ಅದನ್ನು ಇವಾಗ ತೊಗೊಂಡು ಹೋಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಮತ್ತೆ ಅದೇ ರಿಪೀಟ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಅದ್ರದ್ದೊಂದು ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ ನೆಕ್ಸ್ಟ್. ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಅದನ್ನು ಹೇಳ್ತೀನಿ, ಓಕೆನಾ. ಇವಾಗ ಮಾರ್ಕೆಟಿಗೆ ಹೋಗಿ ಬರುವ, ನೆಕ್ಸ್ಕೋ. ನಮ್ಮ ಮಮ್ಮಿ ನೋಡ್ಕೊಂಡು ಬರ್ತಿದ್ದಾರೆ, ಆಗುತ್ತಾ ಇಲ್ವ ಗೊತ್ತಿಲ್ಲ. ಆ್ಯಕ್ಚುಲಿ ನಾವೇ ನಡಿತೀವಿ. ನನಗೆ ರೂಢಿ ಇಲ್ಲ ಓಡಾಡಿ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಓಕೆ, ಲೆಟ್ಸ್ಕೋ. ಯಪ್ಪ, ಈ ಅಮ್ಮನ ಫೋಟೋನ ಎಲ್ಲೆಲ್ಲ ಹಾಕ್ತಾರೆ ಗುರು. ಗೈಸ್, ನಮ್ಮ ಮನೆ ಹತ್ರ ಈ ಅಮ್ಮನ ಫೋಟೋ ದೃಷ್ಟಿಗೆ ಅದು ಫ್ರೇಮ್ ಮಾಡಿಸ್ಬಿಟ್ಟು ಹಾಕೋರು ನಡೆಯತ್ಲೆ. ಕತೆ ದೊಡ್ಡದಾಯ್ತದೆ. ಓಕೆ, ಅಲ್ಲ ಫ್ರೇಮ್ ಮಾಡಿಸ್ಬಿಟ್ಟು ಹಾಕೋರಲ್ಲ ಅಂತ. ಓಕೆ, ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ, ಬಾಯ್. ಗೈಸ್, ಆಗುತ್ತೆ ನಡಿಯೋಕ್ಕೆ ಅಂದ ತಕ್ಷಣ ಇಲ್ಲೇ ಬಂದು ಕುತ್ಕೊಳಕತ್ರ ಗೈಸ್. ನೋಡಿ, 5 ಸೆಕೆಂಡ್ ಆಗಿಲ್ಲ ನಾನು ಹೇಳ್ಬಿಟ್ಟು ಆಲ್ರೆಡಿ ಕುತ್ಕಂತು. ಬಿಡಮ್ಮ, ನಾವು ಹೋಗ್ಬರ್ತೀನಿ, ನಡಿ ನೀನು. ಇದೇನಿದು ಹಿಂಗೆ ಹಾಕ್ಬಿಟ್ಟವ್ರೆ, ಏನಾಯ್ತು ಅದ್ರಲ್ಲಿ? ಮುಟ್ಕೊಂಡು ಬಾಲ್ ಹ್ಞೂ, ಮತ್ತು ಕುತ್ಕೊಂಡಲ್ಲ. ಹೆಂಗಿದೆ ಬ್ಯಾಕ್ ವೈಸು? ಮೀ ಡ್ಯಾಶ್ ಪೀ. ಇವತ್ತು ಆಟೋದಾಗ ಬರಾಕತ್ತಿದ್ದೆ ಮಮ್ಮಿ ನಾನು. ಅವಣ್ಣ ಏನಂದ ಗೊತ್ತಾನ, ಏನು ಹಾವೇರಿ ಬಿಡಮ್ಮ, ದುಡಿಯಾಕಿಲ್ಲ, ದುಡ್ಡು ಬಡಿಯೋಕ್ಕಿಲ್ಲ, ಈ ದುಡಿಯೋಕ್ಕೊಂದು ಆಪ್ಷನ್ ಇಲ್ಲ ಇಲ್ಲಿ, ಏನು ಕೆಲಸ ಇಲ್ಲ, ಏನಿಲ್ಲ, ಹಂಗಾಗಿ ಆಟೋಕ್ಕೆ ನಾವು ಇಷ್ಟು ತೊಗೊತೀವಿ, 150 ರೂಪಾಯಿ. ಈಗ ಏನು ಗೊತ್ತಾ, ಬೆಂಗಳೂರಲ್ಲಿ 2 ಕಿಲೋಮೀಟರ್ಸ್ ಪರ್ 1 ಕಿಲೋಮೀಟರ್ ಮೇಲೆ ಒಂದು 2 ಕಿಲೋಮೀಟ್ರ್ ಇದ್ರೂ 42 ರುಪೀಸ್ ಇರುತ್ತಲ್ವಾ. ಸೊ 42 to 44 ರುಪೀಸ್ ಇರುತ್ತೆ. 150 ರೂಪಾಯಿ ಗೈಸ್. ನಮ್ಮ ಮನೆಗೂ ಮತ್ತು ರೈಲ್ವೆ ಸ್ಟೇಷನ್ಗೂ ಇರೋದು ಅಂತರ ಎಷ್ಟು ಅಂತಂದರೆ ಓನ್ಲಿ 2 ಕಿಲೋಮೀಟ್ರ್ ಅಲ್ಲಮ್ಮ ಇರೋದು ರೈಲ್ವೆ ಸ್ಟೇಷನ್. 3.5 ಇಲ್ಲ, 3.5 ಇಲ್ಲ, ಒಳಗೆ 1.5 2 ಕಿಲೋಮೀಟ್ರ್ ಇದೆ. ಸೊ ಅಷ್ಟಕ್ಕೇ 150ರಿಂದ 250 ರೂಪಾಯಿ ತೊಗೋತಾರೆ. ಲಾಸ್ಟ್ ಟೈಮ್ ನಾನು 280 ರುಪೀಸ್ ಕೊಟ್ಟು ಮನೆಗೆ ಬಂದಿದ್ದೆ. ಅಂದರೆ ಮಾರ್ನಿಂಗು ನೈಟು ಒಂದು ಸ್ವಲ್ಪ ಓಕೆ ಕೊಡ್ಬೋದು. ಬಟ್ ಏನು ಅಂತಂದರೆ ಮಧ್ಯಾಹ್ನ ಟೈಮಲ್ಲೂ ಅಷ್ಟೇ ತಗೋತಾರೆ ಅಂತಂದರೆ. ಬಟ್ ಅವರು ಕನ್ಫ್ಯೂಸ್ ಆದರೆ ಏನಪ್ಪ ಗೊತ್ತಿಲ್ಲ, 100 ರುಪೀಸ್ ಹೇಳಿದ್ರು, ನಾನು 80 ರುಪೀಸ್ ಕೊಟ್ಟು ಬಂದೆ. ನಾವು ಮಧ್ಯಾಹ್ನ 100 ರೂಪಾಯಿ ಕೊಟ್ಟು ಬಂದಿದ್ವಿ ಅಕ್ಷಯ ನಾನು. ಅವ್ರು ನನಗೂ 100 ರೂಪಾಯಿ ಹೇಳಿದ್ರು. ಬಟ್ ನಾನು ಇಲ್ಲ ಅಣ್ಣ, ನಾನು ಮಾತಾಡಿದ್ದೀನಿ 80 ರುಪೀಸ್ ಅಂತಲೇ ಹೇಳ್ಬಿಟ್ಟು ಕೊಟ್ಟು ಬಂದಿರೋದು. ಹೀಗೆ ನಾವು ಸುಸ್ತಾಯಿತು. ಇವಾಗ ಸೆಕೆಂಡ್ ಪ್ಲೇಸಲ್ಲಿ ಕೂತ್ಕೊಂಡಿತ್ತು ನಾನು. 1 ಕಿಲೋಮೀಟ್ರ್ ಬಂದು ಇವತ್ತು 1 ಕಿಲೋಮೀಟ್ರ್ ಬಂದು ಇಲ್ಲಿ ಬೇಕ್ರಿ ಇತ್ತಲ್ವ, ಇಲ್ಲಿ ತಗೊಂಡೋಗೋಣ ಅಂತ ಬಂದೆ. ಅವರು ಬಾಗ್ಲು ಹಾಕೊಂಡವ್ರಿ. ನೋಡಿದ್ರ ಬೈಕಿಗೆ ಎದಕ್ಕಾರ ಅಡಿಕ್ಟ್ ಆಗ್ಬಿಟ್ರ ಮಮ್ಮಿ. ಹಿಂಗೈತಿ ನೋಡಲ್ಲ. ಬೈಕಿಲ್ಲ ಹೊರಗೆ ಹೋಗಿ ಮನ್ಸಾಗ ನಡ್ಕೊಂಡು ಹೋಗ್ಬೇಕು ಅಂತಾರ. ಏನೋ ಸುಸ್ತಾಗುತ್ತೆ. ಟೋಟಲ್ ಇವಾಗ 3 ಕಿಲೋಮೀಟ್ರ್ ನಡ್ದಾಗತ್ತೆ ನೋಡು. ಯಾಕೆ ಅಲ್ಲಿಗೆ ಹೋಗ್ಬೇಕಂದಿಲ್ಲ ಅದಕ್ಕೆ. ಎಲ್ಲಿ ಎಲ್ಲವ ತರಕಾರಿ ಅಂಗಡಿಗೆ ಹೋಗಿ ಅಲ್ವಾ, ನಾನು ಅಲ್ಲಿ ಆಡೋಗ್ಬಿಡ್ತ. ಅಲ್ಲಿ ಎಷ್ಟು ದೂರ ಆಗತ್ತೆ? ಇಲ್ಲೇ ಇರೋದು ನನ್ನ ಮಂಡಿ ಆಗಲ್ ಬಿಡೋಗ್ಬಿಡ್ತ. ಸೊ ಆಮೇಲೆ ಸಿಗ್ತೀನಿ. ಸೊ ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಮಮ್ಮಿ ಇಂಥ ಕೋಲ್ಡ್ನಾಗ ಐಸ್ ತಿನ್ನತ್ತಾರ. ನಂಗೆ ಅಯ್ಯಪ್ಪ
ಫುಲ್ ಸ್ವಲ್ಪ ಕೋಲ್ಡ್ ಐತಿ, ಮಳೆ ಐತಿ ಗೈಸ್, ಇಲ್ಲಿ ಹಾವೇರಾಗ ಮಳೆ ಐತಿ. ಕೂಲ್ ಆಗ್ಬೇಕು, ಕೂಲ್. ನಮ್ದು ಒಂದು ಸೆಕೆಂಡ್ ಹೆಂಗೆ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅಂತಂದ್ರೆ, ಒಂದು ರೌಂಡ್ ತಿರ್ಗಾಡ್ಕೊಂಬಂದ ತಕ್ಷಣ ಲ್ಯಾಂಗ್ವೇಜ್ ಚೇಂಜ್ ಆಯ್ತು ನಮ್ಮದು, ಅಲ್ವಾ? ಹಾಂ, ಬೆಂಗಳೂರಾಗಿದ್ರೆ ಬೆಂಗಳೂರು ಹಂಗೆ ನಾವು ಹಂಗೆ ಮಂಗ್ಳೂರಿಗೆ ಹೋದ್ರೆ ಮಂಗ್ಳೂರು ಲ್ಯಾಂಗ್ವೇಜ್ ಮಾತಾಡ್ತೀವಿ, ಆಯಿತಾ? ಏನು ಎಂತ ಮರ ಇದೆ ಮಂಡೆ ಸರಿ ಅಂತ. ಧಾರವಾಡ ಪಕ್ಕದ ಬೆಳಗಾವ್ದವ್ರೆ ಬೆಳಗಾವಿ ಲ್ಯಾಂಗ್ವೇಜ್ ಮಾತಾಡ್ತೀವಿ. ಬೆಳಗಾವಿ ಅಂದ್ರೆ ಫುಲ್ ರಾ. ನಮ್ದು ಇನ್ನೂ ದಾವಣಗೆರೆ ರಾಣೆಂಬ್ರ ಹತ್ರ ಆಕತ್ತಲ್ಲ, ನಮ್ದೇನು ಅಷ್ಟೊಂದು ಇದು ಅನ್ಸೋಂಗಿಲ್ಲ. ಬಟ್ ಬೆಳಗಾಂ ಫುಲ್ ರಾ ಆಗ್ತದೆ. ಸೊ ಇವಾಗ ಹೊರಟಿದ್ದೀವಿ, ಲೆಟ್ಸ್ ಗೋ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಶುಭರಾತ್ರಿ.